ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ರಿಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್ ಅಲ್ಲಿ ಮೋಡ್ಸ್ ಆಫ್ ರಿಪ್ರೊಡಕ್ಷನ್ ಅಂಡ್ ಇಂಟ್ರೊಡಕ್ಷನ್ ಇದನ್ನ ಡಿಸ್ಕಸ್ ಮಾಡಿದ್ವಿ. ಸಿ ನೆಕ್ಸ್ಟ್ ಎಸೆಕ್ಷುವಲ್ ರಿಪ್ರೊಡಕ್ಷನ್. ಅದರಲ್ಲಿ ಮೋಡ್ಸ್ ಆಫ್ ರಿಪ್ರೊಡಕ್ಷನ್ ಅಲ್ಲಿ 2 ಟೈಪ್ಸ್, ಒಂದು ಎಸೆಕ್ಷುವಲ್ ಅಂಡ್ ಸೆಕ್ಷುವಲ್. ಅದರಲ್ಲಿ ಫಸ್ಟ್ ಒನ್ ಎಸೆಕ್ಷುವಲ್ ರಿಪ್ರೊಡಕ್ಷನ್, ಅಲೈಂಗಿಕ ಸಂತಾನೋತ್ಪತ್ತಿ. In asexual reproduction, new plants are obtained without production of seeds. ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಬೀಜಗಳ ಉತ್ಪತ್ತಿ ಇಲ್ಲದೆ ಹೊಸ ಸಸ್ಯಗಳು ಹುಟ್ಟುತ್ತವೆ. ಅಂದರೆ ಹೊಸ ಪ್ಲಾಂಟ್ಸ್ ಬರಬೇಕು, ನ್ಯೂ ಪ್ಲಾಂಟ್ ಬರಬೇಕು ಅಂದರೆ ಅದಕ್ಕೆ ಯಾವುದೇ ಬೀಜಗಳು ಬೇಕಾಗಿಲ್ಲ. ಅದನ್ನು ನಾವು ಏಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತೇಳಿ ಕರಿತೀವಿ. ಸಿ ಅದರಲ್ಲಿ ವೆಜಿಟೇಟಿವ್ ಪ್ರಾಪಗೇಷನ್, ಕಾಯಜ ಸಂತಾನೋತ್ಪತ್ತಿ ಅಂತೇಳಿ ಕರೀತಾರೆ. ಏನಾಗಂದ್ರೆ ಇಟ್ ಈಸ್ ಎ ಟೈಪ್ ಆಫ್ asexual reproduction in which new plants are produced from roots, stems, leaves and buds. ವೆಜಿಟೇಟಿವ್ ಪ್ರಾಪಗೇಷನ್ ಅನ್ನೋದು, ಕಾಯಜ ಸಂತಾನೋತ್ಪತ್ತಿ ಅನ್ನೋದು, ಇದು ಒಂದು ಏಸೆಕ್ಷುವಲ್ ರಿಪ್ರೊಡಕ್ಷನ್ನ ಒಂದು ಟೈಪ್, ಅಂದರೆ ಒಂದು ವಿಧ, ಅಲೈಂಗಿಕ ಸಂತಾನೋತ್ಪತ್ತಿಯ ಒಂದು ವಿಧ, ಅದರಲ್ಲೇ ಒಂದು ಟೈಪ್ ಇದು. ಇದರಲ್ಲಿ ಏನಾಗುತ್ತೆ, ಪ್ಲಾಂಟ್ಸ್ ಆರ್ ಪ್ರೊಡ್ಯೂಸ್ಡ್ ಫ್ರಮ್ ರೂಟ್ಸ್, ಸ್ಟೆಮ್ಸ್, ಲೀವ್ಸ್ ಆ್ಯಂಡ್ ಬಡ್ಸ್. ಸಸ್ಯಗಳು ಯಾವುದರ ಮೂಲಕ ಹೊಸ ಗಿಡಗಳಾಗಿ ಹುಟ್ಟುತ್ತೆ? ರೂಟ್ಸ್, ಬೇರುಗಳ ಮೂಲಕ, ಅಥವಾ ಸ್ಟೆಮ್, ಕಾಂಡದ ಮೂಲಕ, ಅಥವಾ ಲೀವ್ಸ್, ಎಲೆಗಳ ಮೂಲಕ, ಅಥವಾ ಬಡ್ಸ್, ಮೊಗ್ಗುಗಳ ಮೂಲಕ ಹೊಸ ಸಸ್ಯಗಳು ಹುಟ್ಟುತ್ತವೆ. Since reproduction is through the vegetative parts of the plant, it is known as vegetative propagation. ಸಸ್ಯದ ಕಾಯಜ ಭಾಗಗಳು, ಇಲ್ಲಿ ನೆನ್ನೆ ಡಿಸ್ಕಸ್ ಮಾಡಿದ್ವಿ. ವೆಜಿಟೇಟಿವ್ ಪಾರ್ಟ್ಸ್ನ ಯಾವುದ್ಯಾವುದು ವೆಜಿಟೇಟಿವ್ ಪಾರ್ಟ್ಸ್ ಅಂತ, ರೂಟ್ಸು, ಸ್ಟೆಮ್ಸ್, ಲೀವ್ಸ್ನ ವೆಜಿಟೇಟಿವ್ ಪಾರ್ಟ್ಸ್ ಅಂತ ಕರೀತೀವಿ. ಈ ರೀತಿ ವೆಜಿಟೇಟಿವ್ ಪಾರ್ಟ್ಸಿಂದ ಹೊಸ ಸಸ್ಯಗಳು ಉಂಟಾಗುತ್ತಲ್ಲ, ಈ ಒಂದು ಪ್ರೋಸೆಸ್ಗೆ ನಾವು ವೆಜಿಟೇಟಿವ್ ಪ್ರಾಪಗೇಷನ್, ಅಂದರೆ ಕಾಯಜ ಭಾಗಗಳಿಂದ ಹೊಸ ಸಸ್ಯಗಳು ಹುಟ್ಟುವ ವಿಧಾನಕ್ಕೆ ನಾವು ಕಾಯಜ ಸಂತಾನೋತ್ಪತ್ತಿ ಅಂತೇಳಿ ಕರಿತೀವಿ. ಆಯ್ತಾ? ಸಿ ಅದಕ್ಕೊಂದು ಆಕ್ಟಿವಿಟಿನ ಕೊಟ್ಟಿದ್ದಾರೆ, ನೋಡೋಣ. ಆಕ್ಟಿವಿಟಿ 8.1 ನೋಡಿ. ಕಟ್ ಎ ಬ್ರಾಂಚ್ ಆಫ್ ರೋಸ್ ಆರ್ ಚಂಪಾ ವಿತ್ ಎ ನೋಡ್. ಗುಲಾಬಿ ಗಿಡ ಅಥವಾ ಸಂಪಿಗೆ ಗಿಡದ ಒಂದು ಕೊಂಬೆಯನ್ನ, ಒಂದು ಬ್ರಾಂಚನ್ನ ಅಥವಾ ಅದರ ಗಿಣ್ಣು, ದಿಸ್ ಪೀಸ್ ಆಫ್ ಬ್ರಾಂಚ್ ಈಸ್ ಟರ್ಮ್ಡ್ ಎ ಕಟಿಂಗ್. ಅದನ್ನ ಕತ್ತರಿಸಿ ಈ ರೀತಿ ಕಟ್ ಮಾಡ್ಕೊಂಡಿರ್ತಿರಲ್ಲ ಗಿಡದ ಭಾಗಕ್ಕೆ ಅಥವಾ ಕೊಂಬೆಯ ಭಾಗಕ್ಕೆ ಏನಂತ ಕರಿತೀವಿ? ಕಟಿಂಗ್, ತುಂಡು ಅಂತೇಳಿ ಕರಿತೀವಿ. ಈ ರೀತಿ ಗುಲಾಬಿ ಗಿಡ ಅಂದ್ರೆ ಈ ರೀತಿ ಇಲ್ಲಿ ಗಿಣ್ಣುಗಳು ಇರುತ್ತೆ, ನೋಡ್ ಅಂತ ಕರೀತಾರೆ. ಈ ರೀತಿ ಇರ್ತಕ್ಕಂತಹ ಒಂದು ಕಡ್ಡಿಯನ್ನ, ಗಿಡದ ಅಂದ್ರೆ ಕೊಂಬೆಯ ಒಂದು ಭಾಗವನ್ನ ಕಟ್ ಮಾಡ್ಕೋತೀವಲ್ಲ, ಕತ್ತರಿಸ್ತೀವಲ್ಲ, ಅದನ್ನ ಕಟಿಂಗ್ ಅಂತೇಳಿ ಕರೀತಾರೆ. ಬರಿ ದ ಕಟಿಂಗ್ ಇನ್ ದ ಸಾಯಿಲ್. ಎ ನೋಡ್ ಇಸ್ ಎ ಪಾರ್ಟ್ ಆಫ್ ದ ಸ್ಟೆಮ್ ಆರ್ ಬ್ರಾಂಚ್ ಅಟ್ ವಿಚ್ ಎ ಲೀಫ್ ಅರೈಸಸ್. ಫಿಗರ್ 8.1. ಇಲ್ಲಿ ಏನು, ಕಾಂಡ ಅಥವಾ ಕೊಂಬೆಯಲ್ಲಿ ಎಲೆ ಬರುತ್ತೆ, ಆ ಎಲೆ ಭಾಗವನ್ನು ನಾವು ನೋಡ್ ಅಂತ ಕರೀತಾರೆ. ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ ನೋಡಿ, ಈ ರೀತಿ ಈ ಒಂದು ಭಾಗದಲ್ಲಿ ಎಲೆ ಉಂಟಾಗುತ್ತೆ. ನೋಡಿದೆಯಲ್ಲ, ಇಲ್ಲಿ ಎಲೆ ಅಥವಾ ಅಲ್ಲಿ ಗಿಣ್ಣು, ನೋಡ್ ಅಂತ ಕರೀತಾರೆ, ಗಿಣ್ಣು. ಅಲ್ಲಿ ಕಾಂಡ, ಕೊಂಬೆಯಲ್ಲಿ ಅಥವಾ ಕಾಂಡದಲ್ಲಿ ಅಥವಾ ಕೊಂಬೆಯಲ್ಲಿ, ಸ್ಟೆಮ್ಮಲ್ಲಿ ಇದೆ ನೋಡಿ, ಸ್ಟೆಮ್ಮಲ್ಲಿ ತಾನೆ ಇದೆ, ಸ್ಟೆಮ್ ಪಾರ್ಟ್ ಮಧ್ಯದ್ದು, ಇದರಲ್ಲೇ ತಾನೆ ಇದು ಗಿಣ್ಣು ನೋಡ್ಸಿರೋದು. ಇವುಗಳು ಬರೋದು ಅಲ್ಲಿ ಎಲೆ ಮೂಡುವ ಭಾಗವನ್ನು, ಎಲೆ ಬರುತ್ತಲ್ಲ ಈ ಪಾರ್ಟ್ಸ್, ಸ್ಟೆಮ್ನ ಅಲ್ಲಿ ಎಲೆ ಬರುವ ಈ ಭಾಗವನ್ನೇ ನೋಡ್ಸ್ ಅಂತ ಕರೆಯೋದು, ಗಿಣ್ಣು ಅಂತ. ವಿಚ್ ಎ ಲೀಫ್ ಅರೈಸ್. ಸಿ ವಾಟರ್ ಕಟಿಂಗ್ ಎವ್ರಿ ಡೇ ಆ್ಯಂಡ್ ಅಬ್ಸರ್ವ್ ಇಟ್ಸ್ ಗ್ರೋತ್. ಈ ರೀತಿ ಕಟ್ ಮಾಡಿ ಹಾಕಿರ್ತೀರಲ್ಲ ಮಣ್ಣಿಗೆ, ಅದಕ್ಕೆ ಪ್ರತಿದಿನ ಏನು ಮಾಡಬೇಕು? ನೀರನ್ನು ಹಾಕಬೇಕು. ಅದು ಬೆಳವಣಿಗೆ ಹೊಂದುವವರೆಗೂ ಬೆಳವಣಿಗೆಯನ್ನು ಗಮನಿಸಿಕೊಂಡು ನೀರನ್ನು ಪ್ರತಿದಿನ ಹಾಕಬೇಕು. ಅಬ್ಸರ್ವ್ ಅಂಡ್ ರೆಕಾರ್ಡ್ ದ
ನಂಬರ್ ಆಫ್ ಡೇಸ್ ಟೇಕನ್ ಫಾರ್ ರೂಟ್ಸ್ ಟು ಕಮ್ ಔಟ್ ಆ್ಯಂಡ್ ನ್ಯೂ ಲೀವ್ಸ್ ಟು ಅರೈಸ್. ಏನು ಮಾಡ್ಬೇಕು ನೀವು? ಪ್ರತಿದಿನ ನೀರು ಹಾಕ್ತಿರಲ್ಲ, ಆ ಹಾಕ್ಬೇಕಾದ್ರೆ ಬೇರು ಮತ್ತು ಹೊಸ ಎಲೆಗಳು ಬರೋದಕ್ಕೆ ಅದು ಎಷ್ಟು ದಿನ ತೆಗೆದುಕೊಂತು ಅನ್ನೋದನ್ನು ನೀವು ಗಮನಿಸಬೇಕು. ಇಲ್ಲಿ ಹೊಸ ಎಲೆಗಳು ಬರೋದಕ್ಕೆ ಎಷ್ಟು ದಿನ ತಗೊಳ್ತು ನಾವು ಮಣ್ಣಿಗೆ ಹಾಕಿದ್ಮೇಲೆ ಕಟ್ ಮಾಡಿ. ಟ್ರೈ ದ ಸೇಮ್ ಆಕ್ಟಿವಿಟಿ ಬೈ ಗ್ರೋಯಿಂಗ್ ಮನಿ ಪ್ಲಾಂಟ್ ಇನ್ ಎ ಜಾರ್ ಆಫ್ ವಾಟರ್ ಆ್ಯಂಡ್ ರೆಕಾರ್ಡ್ ಯುವರ್ ಅಬ್ಸರ್ವೇಷನ್. ಇದೇ ರೀತಿ ಏನು, ಮನಿ ಪ್ಲಾಂಟ್ ಗಿಡವನ್ನ ನೀರಿನ ಜಾಡಿಯಲ್ಲಿ ಬೆಳೆಸಿ, ಮನಿ ಪ್ಲಾಂಟ್ ಅಂತ ಒಂದು ಪ್ಲಾಂಟ್ ಬರುತ್ತೆ, ಅದನ್ನ ಒಂದು ನೀರಿಗೆ ಹಾಕಿ, ಜಾಡಿಗೆ ನೀರು ಹಾಕಿ ಅದರೊಳಗೆ ಮನಿ ಪ್ಲಾಂಟ್ನ ಹಾಕಿ ಅದನ್ನು ಗಮನಿಸಿ ಎಷ್ಟು ದಿನಕ್ಕೆ ಬರುತ್ತೆ, ಅದೇ ಯಾವ ರೀತಿ ಬೆಳೆಯುತ್ತೆ, ಆ ಚಟುವಟಿಕೆಯನ್ನು ನೀವು ನೋಟ್ ಮಾಡಿ ಇಡಿ. ಇಲ್ಲಿ ಬಡ್ ಇನ್ ಆಕ್ಸೆಲ್, ಎಲೆಯ ಕಂಕುಳಲ್ಲಿ ಮೊಗ್ಗು ಬಂದಿರುವಂಥದ್ದು. ಇಲ್ಲಿ ನೋಡಿ, ಕಂಕುಳ ಇದು ಮೊಗ್ಗು, ಗೊತ್ತಾಯ್ತಾ? ಸ್ಟೆಮ್ ಕಟಿಂಗ್ ಆಫ್ ರೋಸ್ ಅಂದರೆ ಗುಲಾಬಿ ಗಿಡದ ಕೊಂಬೆಯ ಒಂದು ತುಣುಕಿದೆ, ತುಂಡು. ಇದು ಗುಲಾಬಿ ಪ್ಲಾಂಟ್ ಒಂದೇ ಒಂದು ಕಡ್ಡಿ ಕೊಂಬೆಯನ್ನು ಕಟ್ ಮಾಡಿರ್ತಾರೆ. ಯು ಮಸ್ಟ್ ಹ್ಯಾವ್ ಸೀನ್ ಫ್ಲವರ್ ಬಡ್ಸ್ ಡೆವಲಪಿಂಗ್ ಇಂಟು ಫ್ಲವರ್ಸ್. ಮೊಗ್ಗುಗಳು ಹೂವಾಗಿ ಅರಳೋದನ್ನ ನೀವು ನೋಡಿರ್ಬಹುದು ಅಲ್ವಾ? ಯಾವುದೇ ರೀತಿ ಫ್ಲವರ್ಸ್ ಆದರೂ ಫಸ್ಟ್ ಮೊಗ್ಗು ಬಡ್ಸ್ ಆಗಿ ಡೆವಲಪ್ ಆಗಿ ಏನಾಗುತ್ತೆ, ಫ್ಲವರ್ಸ್ ಆಗುತ್ತೆ, ಹೂವುಗಳಾಗುತ್ತೆ, ಅದೆಲ್ಲರೂ ನೋಡಿರ್ತೀರಾ. ಅಪಾರ್ಟ್ ಫ್ರಮ್ ಫ್ಲವರ್ ಬಡ್ಸ್ ದೇರ್ ಆರ್ ಬಡ್ಸ್ ಇನ್ ದ ಆಕ್ಸಿಲ್, ಅಂದರೆ ಪಾಯಿಂಟ್ ಆಫ್ ಅಟ್ಯಾಚ್ಮೆಂಟ್ ಆಫ್ ದ ಲೀಫ್ ಅಟ್ ದ ನಾಡ್. ಅಂದರೆ ಈ ಗಿಣ್ಣ ಇಲ್ಲಿ ನೋಡ್ಸ್ ಇದೆಯಲ್ಲ, ಇಲ್ಲಿ ಈ ರೀತಿ ಮೊಳಕೆ ಅಂದರೆ ಎಲೆಗಳು ಬರೋವಂಥ ಜಾಗ, ಆ ಎಲೆ ಜೋಡಿಸಲ್ಪಟ್ಟ ಭಾಗ, ಗಿಣ್ಣಿಗೆ ಮೊಗ್ಗುಗಳಿರುತ್ತೆ ಅಲ್ಲೇನೆ ಎಲೆ ಜೊತೆ, ಇದೇ ಮುಂದೆ ಕಾಂಡವಾಗಿ ಬೆಳೆಯುತ್ತೆ. ಅರ್ಥ ಆಯ್ತಾ? ಅಪಾರ್ಟ್ ಫ್ರಮ್ ಬಡ್ಸ್, ದ ಬಡ್ಸ್ ಆರ್ ದ ಆಕ್ಸಿಲ್ ಪಾಯಿಂಟ್ ಆಫ್ ಅಟ್ಯಾಚ್ಮೆಂಟ್ ಆಫ್ ಲೀಫ್. ಇಲ್ಲಿ ಬಡ್ಸ್ ಏನು ಮೊಗ್ಗುಗಳು ಬರುತ್ತೆ ಅದು ಎಲೆ ಜೊತೆನೆ ಬರುತ್ತೆ. ಆಫ್ ದ ನಾಟ್ ಆಫ್ ಲೀವ್ಸ್, ಸಿ ಅಪಾರ್ಟ್ ಆಕ್ಸಿಲ್ ಆಫ್ ಲೀವ್ಸ್ ವಿಚ್ ಡೆವಲಪ್ ಇಂಟು ಶೂಟ್ಸ್. ಇದೆ ಆಕ್ಸಿಲ್ ಆಫ್ ಲೀಫ್ ಅಂದರೆ, ಆಕ್ಸಿಲ್ ಅಂದರೆ ಇದೇನೆ, ಇಲ್ಲೇ ಮೊಗ್ಗುಗಳು ಬೆಳೆಯುವಂಥದ್ದು. ಈ ನಾಟ್ಸ್ ಎಲ್ಲ ಬೆಳೆದು ನಾಟ್ಸಲ್ಲೇ ಲೀಫ್ ಬರುತ್ತೆ, ಎಲೆಗಳು ಬರುತ್ತೆ ನೋಡಲ್ಲಿ ಗಿಣ್ಣಿನಲ್ಲಿ, ಆ ಎಲೆಗಳ ಮಧ್ಯೆನೇ ಮೊಗ್ಗು ಬೆಳೆಯೋದಕ್ಕೆ ಪ್ರಾರಂಭ ಆಗುತ್ತೆ. ಶೂಟ್ ಆ ಕಾಂಡಗಳಾಗಿ ಬೆಳೆಯೋದು. ದೀಸ್ ಬರ್ಡ್ಸ್ ಆರ್ ಕಾಲ್ಡ್ ವೆಜಿಟೇಟಿವ್ ಬರ್ಡ್ಸ್. ಈ ರೀತಿ ಮೊಗ್ಗುಗಳನ್ನು ಉಂಟು ಮಾಡುತ್ತಲ್ಲ ಆ ಕಾಯಕ ಭಾಗ ಅಂದರೆ ಶೂಟ್ ಪಾಟ್, ಇಲ್ಲಿ ಶೂಟಲ್ಲೇ ತಾನೇ, ಇಲ್ಲಿ ಕಾಂಡದ ಭಾಗದಲ್ಲೇ ಅದು ಗಿಣ್ಣುಗಳಲ್ಲಿ ಎಲೆಗಳು ಕಂಡು ಬಂದು ಅಲ್ಲಿ ಮೊಗ್ಗು ಉಂಟಾಗೋದು. ಈ ರೀತಿ ಬರ್ಡ್ಸನ್ನು ಉಂಟು ಮಾಡುವಂತಹ ವೆಜಿಟೇಟಿವ್ ಪಾರ್ಟ್ಗೆ ಏನಂತ ಕರೀತಾರೆ? ವೆಜಿಟೇಟಿವ್ ಬರ್ಡ್ಸ್, ಕಾಯಿಕ ಮೊಗ್ಗುಗಳು. ಅಂದರೆ ಕಾಂಡಗಳಲ್ಲಿ ಬೆಳೆಯುತ್ತಲ್ಲ ಈ ರೀತಿ ಶೂಟಲ್ಲಿ, ಅವುಗಳನ್ನ ವೆಜಿಟೇಟಿವ್ ಬರ್ಡ್ಸ್, ಕಾಯಕ ಮಗುಗಳು ಅಂತೇಳಿ ಕರೀತಾರೆ. ಬರ್ಡ್ಸ್, ಎ ಬರ್ಡ್ consists of a short stem around which immature overlapping leaves are present. ಒಂದು ಗಿಡದ ಕಾಂಡ ಮತ್ತು ಕಾಂಡದ ಸುತ್ತ ಮಡಚಿರ್ತಕ್ಕಂತಹ ಸ್ಥಿತಿಯಲ್ಲಿ ಕಂಡುಬರುವಂತಹ ಒಂದರ ಮೇಲೊಂದು ಇರ್ತಕ್ಕಂತಹ ಇಮ್ಮೆಚ್ಯೂರ್, ದ ವೆಜಿಟೇಟಿವ್ ಬರ್ಡ್ಸ್ ಕ್ಯಾನ್ ಆಲ್ಸೋ ಗಿವ್ ರೈಸ್ ಟು ಎ ನ್ಯೂ ಪ್ಲಾಂಟ್ಸ್. ಈ ರೀತಿ ಆ ಎಳೆಯ ಎಲೆಗಳನ್ನು ಕಾಯಕ ಮಗುಗಳು ಒಳಗೊಂಡಿರುತ್ತೆ. ಈ ರೀತಿ ಕಾಯಕ ಮಗುಗಳಿಂದ ಹೊಸ ಗಿಡಗಳು ಹುಟ್ಟುತ್ತೆ. ಅಂದರೆ ಈ ರೀತಿ ಚಿಗುರು ಹೊಡಿತಾನೆ ಇರುತ್ತೆ. ಚಿಗುರು ಅಂತ ಹೇಳಿ ಕರಿತೀವಲ್ಲ ನಾವು, ಮೊಗ್ಗು ಅಂತ ಏನು ಕರಿತೀವಿ, ಚಿಗುರು ಆ ಥರ ಎಳೆಯ ಎಲೆಗಳನ್ನು ಹೊಂದಿದ್ದು ಒಂದ್ರ ಮೇಲೊಂದು ಎಲೆಗಳು ಹುಡ್ತಾನೆ ಇರುತ್ತೆ. ಈಗ ಲೀಫಲ್ಲಿ ನೀವು ಅಬ್ಸರ್ವ್ ಮಾಡಿರ್ತೀರ, ಈ ಥರ ಚಿಕ್ಕ ಚಿಕ್ಕದು ಒಂದೊಂದು ಎಲೆಗಳು ಒಂದರ ಮೇಲೆ ಒಂದು ಏನು ಎಳೆಯ ಎಲೆಗಳು ಉಂಟಾಗ್ತಿರುತ್ತೆ. ಈ ರೀತಿ ಒಂದ್ರ ಮೇಲೊಂದು ಬೆಳೀತಾನೆ ಹೋಗ್ತಿರುತ್ತಲ್ಲ, ಈ ರೀತಿ ಮೊಗ್ಗುಗಳಿಂದ ಕೂಡಿರೋದೇ ಅದು ಹೊಸ ಗಿಡಗಳಾಗಿ ಹುಟ್ಟುತ್ತೆ. ಅದೇ ಒಂದು ಹೊಸ ಗಿಡವಾಗಿ ಹುಟ್ಟುತ್ತೆ, ಬೆಳೆಯುತ್ತೆ. ಗೊತ್ತಾಯ್ತಾ? ಇನ್ನೊಂದು ಆಕ್ಟಿವಿಟಿನ ಕೊಟ್ಟಿದ್ದಾರೆ ನೋಡಿ, ಆಕ್ಟಿವಿಟಿ 8.2 ನೋಡಿ. ಟೇಕ್ ಎ ಫ್ರೆಶ್ ಪೊಟ್ಯಾಟೊ, ಒಂದು ಪೊಟ್ಯಾಟೊ ಅಂದರೆ ಒಂದು ಆಲೂಗೆಡ್ಡೆಯನ್ನು ತೆಗೆದುಕೊಳ್ಳಿ. ಅಬ್ಸರ್ವ್ ದ ಸ್ಕೇಸ್ ಆನ್ ಇಟ್ ವಿತ್ ದ ಹೆಲ್ಪ್ ಆಫ್ ಎ ಮ್ಯಾಗ್ನಿಫೈಯಿಂಗ್ ಗ್ಲಾಸ್. ಒಂದು ಫ್ರೆಶ್ ಆಗಿರ್ತಕ್ಕಂಥ ಒಂದು ಆಲೂಗಡ್ಡೆಯನ್ನು ತೆಗೆದುಕೊಳ್ಳಿ, ವರ್ಧಕ ಮಸೂರದ ಸಹಾಯದಿಂದ ಅದರ ಮೇಲಿರ್ತಕ್ಕಂತಹ ಗಾಯಗಳನ್ನು ಗಮನಿಸಿ.
ಅಂದರೆ ಒಂದು ದಪ್ಪನಾಗಿ ಕಾಣದಂತಹ ಗಾಜು ಅರ್ಧಕ ಮಸೂರವನ್ನು ತೆಗೆದುಕೊಂಡು ಅದರ ಮೇಲೆ ಏನಾದರೂ ಗಾಯಗಳಾಗಿದೆಯಾ, ಏಟಾಗಿದೆಯಾ, ಅಂದರೆ ಆಲೂಗಡ್ಡ ಇದಕ್ಕೆ ಈ ರೀತಿ ಅಂತೇಳಿ ಪೊಟ್ಯಾಟೊ ಪ್ಲಾಂಟ್ ಸ್ಪ್ರೌಟಿಂಗ್ ಫ್ರಮ್ ಆನ್ ಐ ಅದನ್ನು ಗಮನಿಸಿ. ಯು ಮೇ ಫೈಂಡ್ ಬರ್ಡ್ಸ್ ಇನ್ ದೆಮ್, ನೀವೇನಾದರೂ ಅದರಲ್ಲಿ ಕಾಯಕ ಮಗುಗಳು ಕಂಡುಬರುವುದು ಕಾಣಿಸುತ್ತೆ. ದೀಸ್ ಸ್ಕೇರ್ಸ್ ಆರ್ ಆಲ್ಸೋ ಕಾಲ್ಡ್ ಐಸ್, ಈ ಗಾಯಗಳಿಗೇನೆ ನಾವು ಕಣ್ಣುಗಳು ಎಂದು ಕರೆಯುತ್ತಾರೆ. ಈ ರೀತಿ ಕಂಡು ಬರುತ್ತಲ್ಲ ಈ ಗಾಯಗಳು, ಇಲ್ಲಿ ಈ ರೀತಿ ವೈಟ್ಗೆ ಬಡ್ಸ್ ಥರ ಬಂದಿದೆ, ಇವುಗಳನ್ನು ಏನಂತ ಕರೀತಾರೆ? ಕಣ್ಣುಗಳು. ಅಂದರೆ ಆಲೂಗೆಡ್ಡೆಯ ಕಣ್ಣಿನ ಭಾಗದಿಂದ ಸಸಿ ಚಿಗುರುತ್ತೆ, ಅದೇ ಚಿತ್ರ ಇದೆ. ಪೊಟ್ಯಾಟೊ ಪ್ಲಾಂಟ್ ಸ್ಪ್ರೌಟಿಂಗ್ ಫ್ರಮ್ ಆನ್ ಐ, ಅಲ್ಲೇ ಹೊಸ ಗಿಡ ಆಲೂಗೆಡ್ಡೆಯಲ್ಲಿ ಹುಟ್ಟೋದು. ಕಟ್ ದ ಪೊಟ್ಯಾಟೊ ಇಂಟು ಸ್ಮಾಲ್ ಪೋರ್ಷನ್ಸ್ ಈಚ್ ವಿತ್ ಆನ್ ಐ ಆ್ಯಂಡ್ ಬರಿ ದಮ್ ಇನ್ ದ ಸಾಯಿಲ್. ಪ್ರತಿಯೊಂದು ಭಾಗದಲ್ಲಿಯೂ ಒಂದೊಂದು ಕಣ್ಣುಗಳಿರುತ್ತಲ್ಲ, ಆ ಕಣ್ಣುಗಳಿರುವಂತಹ ಆಲೂಗೆಡ್ಡೆಯನ್ನು ಕತ್ತರಿಸಿ ಅವುಗಳನ್ನ ಮಣ್ಣಿನಲ್ಲಿ ನೆಡಿ. ಈ ರೀತಿ ಸ್ಪ್ರೌಟಿಂಗ್ ಆಗಿರುತ್ತಲ್ಲ, ಮೊಳಕೆ ಬಂದಿರುತ್ತಲ್ಲ, ಇಷ್ಟಿಷ್ಟು ಭಾಗಗಳನ್ನು ಸಪ್ರೇಟ್ ಕತ್ತರಿಸಿ ಇದನ್ನು ಮಣ್ಣಿಗೆ ಹಾಕಿ, ಮಣ್ಣಿಗೆ ಮೊಳಕೆ ಹೊಂದಿರ್ತಕ್ಕಂಥ ಅಂದರೆ ಕಣ್ಣುಗಳನ್ನು ಹೊಂದಿರ್ತಕ್ಕಂಥ ಆಲೂಗೆಡ್ಡೆಯ ಭಾಗಗಳನ್ನು ಕತ್ತರಿಸಿ ಮಣ್ಣಿಗೆ ಹಾಕಿ, ವಾಟರ್ ದ ಪೀಸಸ್ ರೆಗ್ಯುಲರ್ಲಿ ಫಾರ್ ಎ ಫ್ಯೂ ಡೇಸ್ ಆ್ಯಂಡ್ ಅಬ್ಸರ್ವ್ ದೇ ಪ್ರೋಗ್ರೆಸ್. ಪ್ರತಿದಿನ ಮಣ್ಣಿಗೆ ಹಾಕಿರ್ತಿರಲ್ಲ, ಮಣ್ಣಿನಲ್ಲಿ ನೆಟ್ಟಿರ್ತಿರಲ್ಲ ಆಲೂಗಡ್ಡೆಯ ಕಣ್ಣುಗಳಿರ್ತಕ್ಕಂತಹ ಭಾಗಗಳನ್ನು, ಅದನ್ನು ಪ್ರತಿದಿನ ಅವುಗಳಿಗೆ ನೀರಾಗ್ತಾ ಅವುಗಳ ಬೆಳವಣಿಗೆಯನ್ನು ಗಮನಿಸಿ. ವಾಟ್ ಡು ಯು ಫೈಂಡ್? ನೀವು ಏನನ್ನ ಗಮನಿಸ್ತೀರಾ? Likewise, you can also grow ginger or turmeric. ಈ ಆಲೂಗೆಡ್ಡೆಯಲ್ಲಿ ಯಾವ ರೀತಿ ಸ್ಪ್ರೌಟ್ಸ್ ಬಂದಿರುತ್ತೋ ಅದೇ ರೀತಿ ಶುಂಠಿ ಮತ್ತು ಅರಿಶಿಣ ಇವುಗಳಲ್ಲೂ ಸಹ ಮೊಳಕೆ ಬಂದಿರೋದನ್ನು, ಕಣ್ಣುಗಳಿರೋದನ್ನು ನೀವು ಗಮನಿಸ್ಬೋದು. ಅವುಗಳನ್ನು ಇದೇ ರೀತಿ ಶುಂಠಿಯನ್ನು ಮತ್ತು ಅರಿಶಿಣವನ್ನು ಸಹ ನೀವು ಬೆಳೆಸಬಹುದು. ಬರೀ ಆಲೂಗೆಡ್ಡೆ ಮಾತ್ರ ಅಲ್ಲ, ಇಲ್ಲಿ ನೋಡಿ ಶುಂಠಿ ದಿಲ್ ಕೊಟ್ಟಿದ್ದಾರೆ. ಈ ರೀತಿ ಮೊಳಕೆ ಬಂದಿರುತ್ತೆ, ಬೇರುಗಳಿರುತ್ತೆ, ಅವುಗಳ ಚಿಗುರುಗಳು ಈ ರೀತಿ ಸ್ಪ್ರೌಟಿಂಗ್ ಬಂದಿರುತ್ತೆ. ಈ ಶುಂಠಿ ಆಲೂಗೆಡ್ಡೆ, ಜಿಂಜರ್ ವಿತ್ ಎ ನ್ಯೂ ಪ್ಲಾಂಟ್ ಸ್ಪ್ರೌಟಿಂಗ್ ಫ್ರಮ್ ಇಟ್. ಏನು, ಶುಂಠಿಯಿಂದ ಹೊಸ ಸಸ್ಯಗಳು ಚಿಗುರುತ್ತಿರುವುದು. ಶುಂಠಿ, ಅರಿಶಿಣ ಇವುಗಳನ್ನು ನೀವು ಬೆಳೆಸಬಹುದು. ಅರ್ಥ ಆಯ್ತಾ? ಅದೇ ರೀತಿ ಇನ್ನೊಂದು ಬ್ರಯೋಫಿಲಮ್, ಇನ್ನೊಂದು ನೋಡೋಣ. ಬ್ರಯೋಫಿಲಮ್ ಸ್ಪ್ರೌಟ್ leaf plant as buds in the margins of leaves. Figure 8.4. If a leaf of this plant falls on a moist soil, each bud can give rise to a new plant. ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ ನೋಡಿ, ಬ್ರಯೋಫಿಲಮ್ ಅಂತ ಕರೀತಾರೆ. ನೋಡಿರ್ತೀರ, ಲೀಫ್ ಆಫ್ ಬ್ರಯೋಫಿಲಮ್ ವಿತ್ ಬರ್ಡ್ಸ್ ಇನ್ ಎ ಮಾರ್ಜಿನ್. ಸಾಮಾನ್ಯವಾಗಿ ಎಲೆಯ ಬದಿಗಳಲ್ಲಿ, ಸೈಡ್ಸ್ ಅಲ್ಲಿ ಮೊಗ್ಗುಗಳಿರುವುದನ್ನು ಬ್ರಯೋಫಿಲಮ್ ಎಲೆಯಲ್ಲಿ ಮಾತ್ರ ನಾವು ಕಾಣಕ್ಕೆ ಸಾಧ್ಯ. ಇದೇ ಒಂದು ಹೊಸ ಸಸ್ಯವಾಗಿ ನ್ಯೂ ಪ್ಲಾಂಟ್ಸ್ ಆಗಿ ಬೆಳೆಯುತ್ತೆ. ಏನು ಇದ್ರದ್ದು ವಿಶೇಷತೆ? ಈ ಬ್ರಯೋಫಿಲಮ್ ಎಂಬ ಸಸ್ಯದಲ್ಲಿ ಏನು ಅಂದರೆ ಎಲೆಯಲ್ಲೇ ಮೊಳಕೆ ಬರುತ್ತೆ. ಆಯ್ತಾ? ಇಲ್ಲಿ ನೋಡಿ, ಬ್ರಯೋಫಿಲಮ್ ಸ್ಪ್ರೌಟ್ ಲೀಫ್ ಪ್ಲಾಂಟ್ಸ್ ಆಸ್ ಬರ್ಡ್ಸ್ ಇನ್ ಮಾರ್ಜಿನ್ಸ್ ಆಫ್ ದ ಲೀವ್ಸ್. ಎಲೆಯ ಮೊಳಕೆ, ಬ್ರಯೋಫಿಲಮ್ ಸಸ್ಯದಲ್ಲಿ ಎಲೆಯ ಬದಿಯಲ್ಲಿ ಮೊಳಕೆ ಒಡೆಯುತ್ತೆ, ಅದರ ಉದ್ದಕ್ಕೂ ಎಲೆಗಳ ಮೊಗ್ಗುಗಳಿರುತ್ತೆ. ಆ ಎಲೆಯ ಉದ್ದಕ್ಕೂ ಇಲ್ಲಿ ನೋಡಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ, ಅದರ ಉದ್ದಕ್ಕೂ ಮೊಳಕೆಗಳನ್ನು ಹೊಂದಿರುತ್ತೆ ಬ್ರಯೋಫಿಲಮ್ ಎಲೆಯಲ್ಲಿ. ಬ್ರಯೋಫಿಲಮ್ನ ಇಫ್ ಎ ಲೀಫ್ ಆಫ್ ದಿಸ್ ಪ್ಲಾಂಟ್ ಫಾಲ್ಸ್ ಆನ್ ಎ ಮಾಯ್ಸ್ಟ್, ಈ ಒಂದು ಎಲೆ ಇರುತ್ತಲ್ಲ ಅದು ಒದ್ದೆ ಮಣ್ಣಿನ ಮೇಲೆ ಏನಾದರೂ ಎಲೆ ಬಿದ್ದರೆ ಅದೇನಾಗುತ್ತೆ, ಪ್ರತಿಯೊಂದು ಮೊಗ್ಗು ಸಹ ಆಫ್ ದ ಸಾಯಿಲ್, ಈಚ್ ಬರ್ಡ್ ಕ್ಯಾನ್ ಗಿವ್ ರೈಸ್ ಟು ಎ ನ್ಯೂ ಪ್ಲಾಂಟ್. ಪ್ರತಿಯೊಂದು ಬಿದ್ದಂತಹ ಎಲೆಯಲ್ಲಿ ಮೊಗ್ಗುಗಳುಂಟಾಗಿ ಹೊಸ ಸಸ್ಯಗಳನ್ನು ಉಂಟು ಮಾಡುತ್ತೆ. ಅರ್ಥ ಆಯ್ತಾ? ರೂಟ್ಸ್ ಆಫ್ ಸಮ್ ಪ್ಲಾಂಟ್ಸ್ ಕ್ಯಾನ್ ಆಲ್ಸೋ ಗಿವ್ ರೈಸ್ ಟು ನ್ಯೂ ಪ್ಲಾಂಟ್ಸ್. ಅದೇ ರೀತಿ ಕೆಲವು ಗಿಡಗಳ ಬೇರುಗಳು ಕೂಡ ಹೊಸ ಸಸ್ಯಗಳನ್ನು ಉತ್ಪತ್ತಿ. ಬರೀ ಬೇರ್ ನೆಟ್ಟರೆ ಸಾಕು, ಅವುಗಳು ಹೊಸ ಸಸ್ಯಗಳನ್ನ ಉಂಟು ಮಾಡುವಂತಹ ಸಸ್ಯಗಳಿದೆ. ಸ್ವೀಟ್ ಪೊಟ್ಯಾಟೊ ಆ್ಯಂಡ್ ಡೇರೆ ಹೂ ಉದಾಹರಣೆಗಳು. ಅದಕ್ಕೆ ಉದಾಹರಣೆ ಕೇವಲ ರೂಟ್ಸ್, ಬೇರುಗಳನ್ನು ನೆಟ್ಟರೆ ಹೊಸ ಸಸ್ಯಗಳನ್ನ ಉಂಟು ಮಾಡುವಂತಹ ಗಿಡಗಳು ಯಾವುದು? ಸ್ವೀಟ್ ಪೊಟ್ಯಾಟೊ, ಸಿಹಿ ಗೆಣಸು, ಹಾಗೆ ಡೇರೆ, ಡಾಲಿಯಾ. ಡಾಲಿಯಾ ಇಸ್ ದ ಎಕ್ಸಾಂಪಲ್.
ಬರೀ ರೂಟ್ಸಿಂದ ಮಾತ್ರ ಹೊಸ ಸಸ್ಯಗಳು. ಪ್ಲಾಂಟ್ಸ್ ಸಚ್ ಆಸ್ ಕ್ಯಾಕ್ಟೈ ಪ್ರೊಡ್ಯೂಸಸ್ ಇನ್ ನ್ಯೂ ಪ್ಲಾಂಟ್ಸ್ when then parts get detached from the main plant body. ಅದೇ ರೀತಿ ಕ್ಯಾಕ್ಟಸ್ನಂತಹ ಪಾಪಸ್ ಕಳ್ಳಿ ಗಿಡ ಅಂತ ಕರಿತೀವಲ್ಲ, ಕಳ್ಳಿ ಗಿಡಗಳು ಅದರ ಭಾಗಗಳ ಮೂಲ ಸಸ್ಯದಿಂದ ಬೇರ್ಪಟ್ಟಾಗ ಅದರಿಂದ ಏನಾದ್ರು ಕಟ್ಟಾಯಿತು ಆ ಗಿಡದ ಒಂದು ಭಾಗ ಅಂದರೆ ಅದು ಸಹ ಹೊಸ ಸಸ್ಯಗಳನ್ನು ಉಂಟು ಮಾಡುತ್ತೆ. ಈಚ್ ಡಿಟ್ಯಾಚ್ಡ್ ಪಾರ್ಟ್ ಕ್ಯಾನ್ ಗ್ರೋ ಇಂಟು ಎ ನ್ಯೂ ಪ್ಲಾಂಟ್. ಹಾಗೆ ಹೊಸ ಸಸ್ಯಗಳನ್ನು ಉತ್ಪತ್ತಿ ಮಾಡುತ್ತೆ. ಬೇರ್ಪಟ್ಟ ಪ್ರತಿಯೊಂದು ಭಾಗವು ಹೊಸ ಗಿಡಗಳಾಗಿ ಬೆಳೆಯುತ್ತೆ. ಅರ್ಥ ಆಯ್ತಾ? ಇದಿಷ್ಟು ಇವತ್ತಿಗೆ ಎಂಡ್ ಮಾಡೋಣ. ನೆಕ್ಸ್ಟ್ ಕ್ಲಾಸಲ್ಲಿ ಇದನ್ನು ಕಂಟಿನ್ಯೂ ಮಾಡೋಣ. ಏನಾದ್ರು ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಇಲ್ಲಿ ಒಂದು ಕ್ವಶನ್ ಇದೆ, ಬೋಜೋ ವಾಂಟ್ಸ್ ಟು ನೋ ಇಫ್ ದೇರ್ ಈಸ್ ಎನಿ ಅಡ್ವಾಂಟೇಜಸ್ ಆಫ್ ವೆಜಿಟೇಟಿವ್ ಪ್ರಾಪಗೇಷನ್. ಅಂದರೆ ಕಾಳಜಿ ಸಂತಾನೋತ್ಪತ್ತಿಯಿಂದ ಏನಾದರೂ ಪ್ರಯೋಜನ ಇದೆಯಾ ಅಂತೇಳಿ ಕೇಳ್ತಿದ್ದಾನೆ. ಇದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಆ್ಯಂಡ್ ಆದಷ್ಟು ನೀವೇ ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ, ನಾನು ಕೊಡ್ತಕ್ಕಂಥ ಹೋಮ್ವರ್ಕ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ದೆನ್ ಹೆಚ್ಚಿಗೆ ಈ ಟೆಕ್ಸ್ಟ್ ಬುಕ್ ಇನ್ಸೈಡಲ್ಲಿ ಕ್ವಶನ್ಸ್ಗಳು ಬೇಕು ಅಂತ ಅಂದರೆ ಸೈನ್ಸ್ ಕ್ವಶನ್ ಬ್ಯಾಂಕ್ ಅಂತ ಒಂದು ಚಾನಲ್ ಇದೆ. ಆ ಚಾನಲ್ನ ಚೆಕ್ ಮಾಡಿದ್ರೆ ನಿಮಗೆ ಟೆಕ್ಸ್ಟ್ ಬುಕ್ ವೈಸು ಇನ್ಸೈಡ್ ಟೆಕ್ಸ್ಟ್ ಬುಕ್ಕಲ್ಲೇ ಕ್ವಶನ್ ಬ್ಯಾಂಕ್ ಕ್ವಶನ್ಸ್ನ ಮಾಡಿರೋದು ಸಿಗುತ್ತೆ. ಆ್ಯಂಡ್ ಆದಷ್ಟು 2 or 3 ಟೈಮ್ ಆಡಿಯೋನ ಕೇಳಿಸ್ಕೊಂಡು 2-3 ಟೈಮ್ ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ ಹೋಮ್ವರ್ಕ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡಿ. ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ನ ತೊಗೊಳ್ಳಿ. ಸಿ, define asexual reproduction. Explain vegetative propagation. Give example with example. What is cutting? Cutting ಅಂದ್ರೆ ಏನು? ಇದೇ ರೀತಿ examples of give examples of some plants can give rise to a roots of some plants give rise to a new plants. ಬೇರಿನಿಂದ ಉಂಟಾಗ್ತಕ್ಕಂತಹ ಕೆಲವು ಸಸ್ಯಗಳಿಗೆ ಉದಾಹರಣೆ ಕೊಡಿ. give example of stem vegetative propagation. Stem and buds are stem cutting and sprouting. ಬಡ್ಸ್, ಸ್ಟೆಮ್ ಕಟಿಂಗು, ಸ್ಪ್ರೌಟ್ ಎಲ್ಲದಕ್ಕೂ ಇಲ್ಲೇ ಸಿಗುತ್ತೆ. ಎಕ್ಸ್ಪ್ಲೈನ್ ಮಾಡಿ ಸಪ್ರೇಟಾಗಿ. ಇದಿಷ್ಟು ಇವತ್ತಿನ ಹೋಮ್ವರ್ಕ್ ಕ್ವಶನ್ಸು. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಈ ಲೆಸನ್ ಕಂಪ್ಲೀಟ್ ವಿಡಿಯೋ ಬೇಕು ಅಂದರೆ ಎಕ್ಸ್ಪ್ಲನೇಷನ್ ನೋಟ್ಸ್ ಎಲ್ಲ ಪ್ಲೇಲಿಸ್ಟ್ ಚೆಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಅವ್ರು ಇಂಗ್ಲೀಷ್ ಮೀಡಿಯಮ್ ಇರಲಿ ಕನ್ನಡ ಮೀಡಿಯಮ್ ಇರಲಿ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.